ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗಿದ್ದಾರೆ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ, ಕಾಮೆಂಟೇಟರ್, ಕ್ರಿಕೆಟಿಂಗ್ ಎಕ್ಸ್ಪರ್ಟ್ ವಿಜಯ್ ಭಾರದ್ವಾಜ್. ಸರ್ ನಮಸ್ತೆ. ನಮಸ್ಕಾರ ರೆಹಮಾನ್. ಆಫ್ಟರ್ ಲಾಂಗ್ ಟೈಮ್ ಇದೇ ಸ್ಟುಡಿಯೋ ನನಗೆ ಫಾಂಡ್ ಮೆಮೊರೀಸ್ ಇದ್ದೇ ಇದೆ ಖಂಡಿತ. ನೀವು ಕೆರಿಯರ್ ಶುರು ಮಾಡಿದಾಗಲೂ ಅವಾಗಲೇ 2007 2008 ಟೈಮ್ ಆ್ಯಕ್ಚುಲಿ ನೋಡೋಕೆ ಹೋಯ್ತು ಅಂತಂದರೆ. ಸೊ ಅದು ವರ್ಲ್ಡ್ ಕಪ್ ಟೈಮ್ ವೆಸ್ಟ್ ಇಂಡೀಸಲ್ಲಿ ಆಡಿದಾಗ. ಸೊ ಆ ಜರ್ನಿ ನೆನೆಸ್ಕೊಂಡ್ರೆ ವಾಪಸ್ ಈ ಸ್ಟುಡಿಯೋಗೆ ಬರ್ತೀನಿ ಅಂತ ನನಗೆ ಅನಿಸ್ತಾ ಇರಲಿಲ್ಲ. ಬಟ್ ಇವತ್ತು ಸುದಿನ ನಮಗೆ ಖುಷಿ ಆಗ್ತಾ ಇದೆ ವಿಜಯ್ ಸರ್ ಆಫ್ಟರ್ ಲಾಂಗ್ ಗ್ಯಾಪ್. ಬಟ್ ವಿಜಯ್ ಸರ್ ಹೆಂಗಿದ್ರು ಹಂಗೆ ಇದಾರೆ. ಸ್ವಲ್ಪ ಗಡ್ಡ ಬಿಳಿ ಆಗಿದೆ. ಗಡ್ಡ ಹೀಗೆ ಮೇಂಟೈನ್ ಮಾಡೋಣ ಅಂತನ ಕೂದಲೋಗಿದೆ. ಇಲ್ಲ, ಗಡ್ಡ ಏನಕ್ಕೆ ಅಂತಂದ್ರೆ ಮೊದಲು ತಲೆ ಮೇಲೆ ಕೂದಲಿತ್ತು, ಗಡ್ಡ ಇರಲಿಲ್ಲ, ಮರ್ಯಾದೆ ಇರಲಿಲ್ಲ. ಇವಾಗ ಗಡ್ಡ ಬಿಡಿದ್ರೆ ಸ್ವಲ್ಪ ಮರ್ಯಾದೆ ಬರ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಚೇಂಜ್ ಆಗಿದೆ. ಎಷ್ಟು ವರ್ಷ ಆಯ್ತು ಹಂಗಂದ್ರೆ ಇವಾಗ ಆಲ್ಮೋಸ್ಟ್ ಲೈಕ್ 17-18 ಇಯರ್ಸ್. ಹಾಗಾಗಿ ಫಿಸಿಕಲಿ ಚೇಂಜ್ ಆಗಿದ್ದೀನಿ, ಮೇಲೆ ಕೆಳಗೆ ಹೋಗಿದೆ ನನ್ನ ಗ್ರಾಫ್ನು. ಬಟ್ ಫಿಸಿಕಲಿ ಫಿಟ್ನೆಸ್ ಕಾಪಾಡಿದ್ದೀರಿ ಸರ್. ಒಬ್ಬ ಕ್ರಿಕೆಟರ್, ಒಬ್ಬ ಅಥ್ಲೀಟ್ ಆಗಿ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಫಿಟ್ನೆಸ್ ಮೇಂಟೈನ್ ಬಹಳ ಮುಖ್ಯ. ಹೌದು, ರಿಯಲೈಸ್ ಮಾಡಬೇಕಾಯ್ತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಕ್ರಿಕೆಟ್ ಬಿಟ್ಟ ಮೇಲೆ ಒಂದು ಸ್ವಲ್ಪ ವರ್ಷ ಆ ಮೋಟಿವೇಶನ್ ಇರಲಿಲ್ಲ. ಯಾಕೆಂದ್ರೆ ಆ ಡಿಪ್ರೆಷನ್ ಸ್ಟೇಟ್ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಕ್ರಿಕೆಟರ್ಸ್ಗೂ ಇದ್ದೇ ಇರುತ್ತೆ. ಯಾರಿಗೂ ಕ್ರಿಕೆಟ್ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ರಿಟೈರ್ ಆದಾಗ 32, ತುಂಬ ಅರ್ಲಿ, ಬೇಗನೆ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ನನ್ನ 17 ವರ್ಷಕ್ಕೆ ನಾನು ರಂಜಿ ಟ್ರೋಫಿ ಸ್ಟಾರ್ಟ್ ಆಗಿದ್ದು ಕೆರಿಯರು. ಸೊ ಬೇಗ ಶುರು ಆಯಿತು, ಬೇಗ ಎಂಡ್ ಆಗೋಯ್ತು. ಆಮೇಲೆ ಏನು ಮಾಡೋಕೆ ಗೊತ್ತಾ ಇರಲಿಲ್ಲ. ಬಟ್ ತಿರ್ಗಾ ಇವಾಗ ರಿಯಲೈಸ್ ಆಗಿದೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಅದು ಮಹತ್ವ ಇದ್ದೇ ಇದೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಳಗಡೆ ಫೀಲ್ ಸಕ್ಕದಾಗಿರುತ್ತೆ. ಮನ್ ಏನು ಸರ್ ಸೀಕ್ರೆಟು? ಏನು ಮಾಡ್ತೀರಿ ಫಿಟ್ನೆಸ್ಗೆ? ಏನು 2 ಊಟ ಮಾಡ್ತೀನಿ ಅಷ್ಟೇ. ಆಮೇಲೆ ಎವ್ರಿ ಡೇ ಒಂದು 1.5 hours ಒಂದು ಜಿಮ್ ನಡೆಯುತ್ತೆ. 3 ದಿನ ಕಾರ್ಡಿಯೋ, 2 ದಿನ ಸ್ಟ್ರೆಂತು. ಆದಷ್ಟು ಒಂದು ಬ್ಯಾಡ್ಮಿಂಟನ್ ಆಡ್ತಾ ಇರ್ತೀನಿ ನಾನು. ಫಿಟ್ ಆಗಿಲ್ಲ ಅಂತಂದ್ರೆ ಅದೇ ಇಲ್ಲ ಅಂತ ಗೊತ್ತಾಗಿದೆ. ಕಾಮೆಂಟ್ರಿ ಮಾಡೋಕ್ಕೆ ಎನರ್ಜಿ ಬೇಕೇ ಬೇಕು. 10 ಅವರ್ ಕಾಮೆಂಟ್ರಿ ಮಾಡಬೇಕು ಬಿಹೈಂಡ್ ದ ಮೈಕ್ ಅಂತಂದರೆ ಈಸಿ ಅಲ್ಲ ಅದು. ಆ ಒಂದು ಹೆಕ್ಟಿಕ್ ಶೆಡ್ಯೂಲಲ್ಲೂ ಕೂಡ ಅಟ್ಲೀಸ್ಟ್ 1.5 hours ನಮಗೆ ಅಂತಲೇ ಬೇಕು. ಈಗ ನೋಡೋಕೆ ಚೆನ್ನಾಗಿದೆ ಅಂದರೆ ಅಮ್ಮನ ಯಾರು ನೋಡಬೇಕಾಗಿಲ್ಲ ಈಗ. ಬಟ್ ಆದರೂ ಒಂಥರ ಯಂಗ್ಸ್ಟರ್ಸ್ ಯಾರು ನೋಡ್ತಾ ಇತ್ತು ಅಂದರೆ ಆಲ್ಮೋಸ್ಟ್ ಲೈಕ್ 50 ಆಗ್ತಾ ಇದ್ದೀನಿ ನಾನು, ಹಾಫ್ ಸೆಂಚುರಿ. ಸೊ ಹೌದು, ಅದಕ್ಕೆ ಯಂಗ್ಸ್ಟರ್ಗಳಿಗೆ ಒಂದು ಸ್ವಲ್ಪ ಏನಾದ್ರೂ ಹೇಳಬೇಕು. ನಮ್ಮ ಮಕ್ಕಳು ಆಡ್ತಾ ಇದ್ದಾರೆ, ಸ್ಪೋರ್ಟ್ಸ್ಮನ್ಗಳು, ಫಿಟ್ ಇರು, ಆಮೇಲೆ ನಾವು ಆಗ್ತೀವಿ ಅಂತಾರೆ. ಅದಕ್ಕೋಸ್ಕರ ಅವ್ರಿಗೆ ಹೇಳೋದ್ಕಿಂತ ನಮ್ಮನ್ನು ನೋಡಿ ಅವ್ರು ಕಲಿತಾ ಇರ್ತಾರೆ. ನಾವು ಹೇಗಿರ್ತೀವಿ ಅದನ್ನ ಫಾಲೋ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಹೌದು. ಮಾದರಿ ಆಗಿರ್ಬೇಕು ಅಂತಂದ್ರೆ ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ. ಪ್ರಾಕ್ಟಿಕಲ್ ಆಗಿದ್ದು ಹೌದು, ಕೇಳಿ ತೋರಿಸ್ತಾರೆ, ನೀನೇನು ಮಾಡಿದ್ಯಾ ನೋಡು ಅಂತ. ನಾನು ಆಡಿದ್ದು ಕ್ರಿಕೆಟ್ ಅನ್ನೋದು ನನ್ನ ಮಕ್ಳಿಗೆ ಅಷ್ಟೊಂದು ಪರಿಚಯ ಇಲ್ಲ. ಯಾಕೆಂದ್ರೆ ಐಡಿಯಾನೂ ಇರಲಿಲ್ಲ ಅವ್ರಿಗೆ, ಕರ್ನಾಟಕ ಕ್ರಿಕೆಟ್ ಅಂದ್ರೆ ಇಂಡಿಯನ್ ಕ್ರಿಕೆಟ್ ಏನು ಅಂತ. ಇವಾಗ ಸ್ವಲ್ಪ ಅರ್ಥ ಆಗ್ತಾ ಇದೆ ಸ್ಪೋರ್ಟ್ ಅಂದ್ರೆ ಏನು ಅಂತ. ಮೋಸ್ಟ್ ಡಿಫಿಕಲ್ಟ್ ಫೇಸ್ ಏನು ಅಂತಂದ್ರೆ ಸ್ಪೋರ್ಟಲ್ಲಿ ಆ ಟ್ರೈನಿಂಗೇನೆ. ಹಿಂದ್ಗಡೆ ಎಷ್ಟು ಬ್ಲೀಡ್ ಆಗಿರುತ್ತೆ ಅದು ಯಾರಿಗೂ ಗೊತ್ತಿರೋದಿಲ್ಲ. ಇವಾಗ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ನಿಜ. ಎಸ್ ಸರ್, ಈಗ ಕ್ರಿಕೆಟ್ ನೋಡುವಾಗ ಈಗ ಕಮೆಂಟ್ರಿ ಮಾಡ್ತಾ ಇರ್ತೀರಿ. ಸೊ ಈಗಿನ ಇಂಡಿಯನ್ ಕ್ರಿಕೆಟ್ ನೀವು ನೋಡೋ ರೀತಿಲಿ, ಯಾಕಂದ್ರೆ ಅವಾಗ ಆಡ್ತಾ ಇದ್ರಿ ಅಥವಾ ನಮ್ಮಲ್ಲಿ ಇಲ್ಲಿ ನಾವು ಮಾತಾಡುವಾಗ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ರಿ. ಈಗ ಒಂದು ಕಮೆಂಟ್ರಿ ಕೂಡ ಸ್ಟಾರ್ಟ್ ಮಾಡಿದ್ರಿ. ಈಗ ಇಂಡಿಯನ್ ಕ್ರಿಕೆಟ್ ಅನ್ನು ನೋಡೋ ರೀತಿ, ನಿಮ್ಮ ದೃಷ್ಟಿಕೋನನೂ ಏನಾದರೂ ಬದಲಾಗಿರುತ್ತಾ? ಹೇಗೆ? ಖಂಡಿತ ಬದಲಾಗುತ್ತೆ. ಟೈಮ್ ಹೋಗ್ತಾ ಇದ್ದಷ್ಟು ಕೂಡ ನಾವು ಚೇಂಜ್ ಆಗ್ತಾ ಇದೀವಿ. ನಾವು 80s ಆಡಿದವ್ರು ನಾವು. ಈಗ 2024 ಇದ್ದೀವಿ. ಸಿಕ್ಕಾಬಡೆ ವರ್ಷಗಳಾಗೋಗಿದೆ. ಸಾಕಷ್ಟು ಕ್ರಿಕೆಟ್ನ ನೋಡಿದ್ದೀವಿ ಅಂತಂದರೆ ಎಷ್ಟು ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ಹಿಂದ್ಗಡೆ ಪುಟಗಳನ್ನ ತಿರುಗಿಸಿ ನೋಡ್ತಂದ್ರೆ ಸಾಕಷ್ಟು ಆಗಿದೆ. ಎಂತೆಂಥ ಫಾರ್ಮ್ಯಾಟ್ಗಳು ಬಂತು, ಯಾವ ಥರ ಚೇಂಜಸ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಬೆಳೆದಿದೆ, ಪ್ಲೇಯರ್ಸ್ಗಳದ್ದು ಫೆಸಿಲಿಟೀಸ್ ಹೆಂಗಾಗಿದೆ, ಟೆಕ್ನಿಕಲ್ ನಾಲೆಜ್ ಹೆಂಗಿದೆ, ಕೋಚಿಂಗು ಮೆಟೀರಿಯಲ್ಸ್ ಹೆಂಗಿದೆ, ಬಯೋಮೆಕ್ಯಾನಿಕ್ಸ್ ಯಾವ ಥರ ಒಂದು ರೀಡಿಫೈನ್ ಮಾಡಿದೆ ಕ್ರಿಕೆಟ್ನ. ಓವರ್ ಆಲ್ ಎನ್ವೈರನ್ಮೆಂಟು ಚೇಂಜ್ ಆಗಿರೋದು ಸ್ಲೋ ಆಗಿದ್ರು ಕೂಡ ಈಗ ಡ್ರಾಸ್ಟಿಕ್ ಅಂತ ಅನ್ಸಲ್ಲ ನಮಗೆ. ಸ್ಲೋ ಆಗಿದೆ, ಬಟ್ ಸಿಕ್ಕಾಪಟ್ಟೆ ಆಗಿದೆ, ಫಾರ್ ಗುಡ್ ಆಗಿದೆ. ನಾವು ಬದಲಾಗಲೇಬೇಕಾಗಿತ್ತು. ನಾವು ಆಡಿದ ಕ್ರಿಕೆಟ್ ಒಂಥರ, ಇವಾಗಿರೋಂಥ ಕ್ರಿಕೆಟ್ ಇನ್ನೊಂಥರ. ನಾವು ಆಡಿದ್ದೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಆಡಿದಾಗ ಹೀರೋಸ್ ಬೇರೆ ಇದ್ರು, ಮಧ್ಯದಲ್ಲಿ ಬೇರೆಯವ್ರು ಬಂದರು, ಇವಾಗ ಒಂಥರ ಬೇರೆ ಹೀರೋಸ್ ಇದ್ದಾರೆ. ಅಂದರೆ ಟೈಮ್ಗೆ ಒಗ್ಗೊಳ್ಳಿಲ್ಲ ಅಂತಂದರೆ ಆಗೋದಿಲ್ಲ. ಇಂಡಿಯನ್ ಕ್ರಿಕೆಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆದಿದೆ. ನನ್ನ ಪ್ರಕಾರ ಈಗ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ ಇಂಡಿಯನ್ ಕ್ರಿಕೆಟು ಅಂತೇಳಿ. ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಆ್ಯಂಡ್ ಆಚೆ ಕಡೆ ಟ್ರಾವೆಲ್ ಮಾಡ್ತಾರೆ, ಸಿಕ್ಕಾಪಡೆ ಒಳ್ಳೆ ವಿಸಿಟರ್ಸ್ ಅಂತ ಅನ್ಸ್ಕೊಂಡಿದ್ದಾರೆ, ಹೋಗೋ ಅಲ್ಲಿ ಗುತ್ತಾ ಇದ್ದಾರೆ. ಸೊ ಇವೆಲ್ಲ ಹಾರ್ಟ್ನಿಂಗಾಗಿ ಕಾಣಿಸ್ತಾ ಇದೆ ನಿಮಗೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಬಂದಿರೋಂಥ ದುಡ್ಡಾಗಿರ್ಬೋದು, ಬಂದಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಆಗೋಗಿದ್ದಾರೆ ಇವಾಗ.